ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಗಡೀಪಾರು ಪ್ರಕ್ರಿಯೆ ಈಗ ಮುಂದುವರಿತಾ ಇದೆ. ಈಗಾಗಲೇ 3 ತಂಡಗಳಲ್ಲಿ ಭಾರತೀಯರನ್ನ ಭಾರತಕ್ಕೆ ಕರೆತಂದಿದ್ದು ಇದೀಗ 4ನೇ ಬ್ಯಾಚ್ ಇವತ್ತು ದೆಹಲಿಗೆ ಬಂದು ತಲುಪಿದೆ. ಈ ಬಾರಿ ಪನಾಮದಿಂದ 12 ಮಂದಿ ಭಾರತೀಯರು ಬಂದಿಳಿದಿದ್ದು ನಂತರ ಪಂಜಾಬ್ನ ಅಮೃತಸರಕ್ಕೆ ತೆರಳಿದ್ದಾರೆ. ಮತ್ತೊಂದೆಡೆ ಪನಾಮದ ಹೋಟೆಲಲ್ಲಿ ಇನ್ನು 300 ವಲಸಿಗರನ್ನ ಹೋಟೆಲಲ್ಲಿ ಕೂಡ ಇರಿಸಲಾಗಿದೆ. ಮೊದಲ ಬ್ಯಾಚಲ್ಲಿ ಅಮೃತಸರ ವಿಮಾನ ನಿಲ್ದಾಣದಲ್ಲಿ 104 ಅಕ್ರಮ ಭಾರತೀಯ ವಲಸಿಗರನ್ನ ಯುಎಸ್ಎನ ವಿಮಾನದಲ್ಲಿ ಭಾರತಕ್ಕೆ ರವಾನಿಸಲಾಗಿತ್ತು. ಅವರಲ್ಲಿ ತಲಾ 33 ಮಂದಿ ಹರಿಯಾಣ ಮತ್ತು ಗುಜರಾತ್, 30 ಪಂಜಾಬ್ಗೆ ಸೇರಿದವರಾಗಿದ್ದರು. ಎರಡನೇ ಬ್ಯಾಚಲ್ಲಿ 119 ಅಕ್ರಮ ಭಾರತೀಯ ವಲಸಿಗರು ಬಂದಿದ್ದರು. ಈ ಪೈಕಿ 67 ಪಂಜಾಬಿಂದ, 33 ಹರಿಯಾಣದಿಂದ, 8 ಗುಜರಾತಿಂದ, ಜೊತೆಗೆ 3 ಉತ್ತರ ಪ್ರದೇಶದಿಂದ, ಗೋವಾ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನದಿಂದ ತಲಾ 2, ಇನ್ನು ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರದಿಂದ ತಲಾ 1 ಇದ್ದರು. ಇನ್ನು 3ನೇ ತಂಡದಲ್ಲಿ ಅಂದರೆ 3ನೇ ಬ್ಯಾಚ್ 112 ಜನರನ್ನು ಗಡೀಪಾರು ಮಾಡಿರುವಂಥ ಭಾರತೀಯರಲ್ಲಿ ಪಂಜಾಬ್ನ 31, ಹರಿಯಾಣದ 44, ಗುಜರಾತ್ನ 33, ಹಿಮಾಚಲ ಪ್ರದೇಶ್, ಉತ್ತರಾಖಂಡ್ನ ತಲಾ 1 ಮತ್ತು ಉತ್ತರ ಪ್ರದೇಶದಿಂದ 2 ಇದ್ದರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.